ಆತ್ಮೀಯ ವಿದ್ಯಾರ್ಥಿಗಳೇ ಹಾಗೂ ಪೋಷಕರೇ, ಇನ್ನೇನು ಕೇವಲ 4 ದಿನಗಳ ಬಾಕಿ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಪ್ರವೇಶ ಪರೀಕ್ಷೆಗೆ. ಇದೇ ಶನಿವಾರ ದಿನಾಂಕ 15/2/2025 ಮಧ್ಯಾಹ್ನ 2:30ರಿಂದ 4:30ರವರೆಗೆ ನಡೆಯಲಿದೆ. ಸಾವಿರಾರು ವಿದ್ಯಾರ್ಥಿಗಳ ಕನಸು ಈ ಪರೀಕ್ಷೆ. ಹೀಗಾಗಿ ಈ ಸವಾಲನ್ನು ನೀವು ಅತ್ಯಂತ ಸರಳವಾಗಿ, ಗೊಂದಲವಿಲ್ಲದೆ ಎದುರಿಸಿ ಹಾಗೂ ಕೆಲವೊಂದು ಅಂಶಗಳನ್ನು ನೀವು ಪಾಲಿಸಿ. ಮೊದಲನೇದಾಗಿ, ನಿಮಗೆ ಗೊತ್ತಿರುವ ಸರಳ ಪ್ರಶ್ನೆಗಳಿಗೆ ಉತ್ತರಿಸಿ. ನಿಮ್ಮ ಇಷ್ಟದ ವಿಷಯವನ್ನು ಮೊದಲು ಆಯ್ಕೆ ಮಾಡಿಕೊಳ್ಳಿ. ಉದಾಹರಣೆಗೆ ಕನ್ನಡ, ಪರಿಸರ, ಸಾಮಾನ್ಯ ವಿಜ್ಞಾನ ಹೀಗೆ. ಏಕೆಂದರೆ ಗಣಿತ ವಿಷಯಕ್ಕೆ ಸಾಕಷ್ಟು ಸಮಯ ಬೇಕಾಗಬಹುದು. ಅಲ್ಲಿ ವ್ಯಾವಹಾರಿಕ ಅಥವಾ ಅನ್ವಯಿಕ ಲೆಕ್ಕಗಳಿರುತ್ತವೆ. ಇಲ್ಲಿ ನೆಗೆಟಿವ್ ಮಾರ್ಕ್ಸ್ಗಳು ಇರುವುದಿಲ್ಲ. ಅಂದರೆ ಪ್ರತಿ ಒಂದು ತಪ್ಪು ಉತ್ತರಕ್ಕೆ 0.25 ಕಳೆಯುವುದಿಲ್ಲ. ಇನ್ನೂ ವಿವರವಾಗಿ ಹೇಳಬೇಕಂದ್ರೆ 4 ತಪ್ಪು ಉತ್ತರಗಳಿಗೆ ಒಂದು ಸರಿ ಉತ್ತರದ ಅಂಕ ಕಡಿಮೆ ಮಾಡ್ತಾರೆ. ಆದರೆ ಇಲ್ಲಿ ಆ ನಿಯಮ ಅನ್ವಯ ಆಗೋದಿಲ್ಲ. ಹೀಗಾಗಿ ನೀವು ಎಲ್ಲ 100 ಪ್ರಶ್ನೆಗಳಿಗೂ ಉತ್ತರ ಶೇಡ್ ಮಾಡಿ ಬನ್ನಿ. ಯಾವುದಾದ್ರೂ ಕನ್ಫ್ಯೂಸ್ ಆಗೋ ಪ್ರಶ್ನೆ ಇದ್ದರೆ ಸಮಯ ವ್ಯರ್ಥ ಮಾಡದೆ ಮುಂದಿನ ಪ್ರಶ್ನೆಗೆ ಹೋಗಿ. ಗಣಿತ ವಿಷಯದ ಬಗ್ಗೆ ಹೇಳುವುದಾದರೆ ಅತ್ಯಂತ ಸರಳ ಮಾರ್ಗ ಅನುಸರಿಸಿ ಲೆಕ್ಕಗಳನ್ನು ಬಿಡಿಸಿ. ಇನ್ನು ಪರೀಕ್ಷಾ ಹಾಲ್ನಲ್ಲಿ ಯಾರ ಸಹಾಯ ನಿರೀಕ್ಷಿಸಬೇಡಿ. ಅಲ್ಲಿ ಅವಕಾಶವಿಲ್ಲ. ನಿಮ್ಮ ಜ್ಞಾನವೇ ನಿಮಗೆ ಸ್ನೇಹಿತ. ಅದೇ ರೀತಿಯಾಗಿ ಇಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಗೆ ಪ್ರಶ್ನೆ ಪತ್ರಿಕೆ ಸಿರೀಸು ಮತ್ತು ಪ್ರಶ್ನೆಗಳು ಹಾಗೂ 4 ಆಪ್ಷನ್ಗಳು ಬೇರೆ ಬೇರೆ ಇರುತ್ತವೆ. ಹೀಗಾಗಿ ಗೊಂದಲಕ್ಕೆ ಒಳಗಾಗಬೇಡಿ. ನಿಮ್ಮ ಪ್ರಶ್ನೆ ಪತ್ರಿಕೆ ಕಡೆಗೆ ಮಾತ್ರ ಗಮನ ಹರಿಸಿ. ಇನ್ನು ಎಲ್ಲ ಪ್ರಶ್ನೆಗಳಿಗೂ ಉತ್ತರಿಸಿದ ನಂತರ ಮತ್ತೊಮ್ಮೆ ಕಣ್ಣಾಡಿಸಿ. ಅಂದರೆ 1ನೇ ಪ್ರಶ್ನೆಯಿಂದ ನೋಡಿಕೊಂಡು ಬನ್ನಿ, ಯಾವುದಾದ್ರೂ ಉತ್ತರ ಬರೆಯೋದು ಬಿಟ್ಟಿದ್ದೀವೋ ಏನೋ ಅಂತ. ಇನ್ನು ಸಮಯಕ್ಕೆ ಮಹತ್ವ ಕೊಟ್ಟು ಉತ್ತರಿಸಿ, ಏಕೆಂದರೆ ಇಲ್ಲಿ ಕಡಿಮೆ ಸಮಯ ಇರುವುದರಿಂದ. ಇನ್ನು ಕೊನೆಯದಾಗಿ, ಆದಷ್ಟು ಭಯಭೀತರಾಗದೆ ಉತ್ತರಿಸಿ. ಕೆಲವು ಪ್ರಶ್ನೆಗಳು ಕಠಿಣವೇ ಎಂದು ಅವಸರವಾಗಿ ಯಾವುದೇ ತಪ್ಪಾಗಿ ಶೇಡ್ ಮಾಡಬೇಡಿ. ಕೆಲವು ವಿಶೇಷ ವರ್ಗಕ್ಕೆ ಕೆಲವು ಮಾರ್ಕ್ಸ್ಗಳು ಸೆಲೆಕ್ಟ್ ಆಗುವ ಅವಕಾಶ ತಪ್ಪಲು ಕಾರಣವಾಗುತ್ತೆ. ನಿಮಗೆ ಗೊತ್ತಿರುವ ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರಿಸಿ. ಇನ್ನು ಈ ವಿಡಿಯೋದಲ್ಲಿ ನೀಡಿರುವ ಪ್ರಶ್ನೆ ಪತ್ರಿಕೆ ಕಳೆದ ವರ್ಷ ಅಂದರೆ 2024ನೇ ಸಾಲಿನದ ಮೊರಾರ್ಜಿ ವಸತಿ ಶಾಲೆ ಪ್ರವೇಶ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಆಗಿರುತ್ತೆ. ಹೀಗಾಗಿ ತಾವು ಈ ಪ್ರಶ್ನೆ ಪತ್ರಿಕೆಯನ್ನು ಗಮನಿಸಬಹುದು. ಇನ್ನು ಗಣಿತ, ಪರಿಸರ, ಸಾಮಾನ್ಯ ವಿಜ್ಞಾನ ವಿಷಯದ ಪ್ರಶ್ನೆಗಳು ಕನ್ನಡ ಹಾಗೂ ಇಂಗ್ಲಿಷ್ ಮಾಧ್ಯಮದಲ್ಲಿ ಇರುತ್ತವೆ. ಗೊಂದಲಕ್ಕೆ ಒಳಗಾಗಬೇಡಿ. ನೀವು ಕಲಿಯುತ್ತಿರುವ ಮಾಧ್ಯಮ ಕನ್ನಡ ಆಗಿದ್ದರೆ ಕನ್ನಡ ಮಾಧ್ಯಮದ ಪ್ರಶ್ನೆಗಳಿಗೆ ಮಾತ್ರ ಉತ್ತರಿಸಿ.